ಬೇಜಾರು ಏನು ಗೊತ್ತಾ, ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಎಷ್ಟೇ ವೆರೈಟಿ ವೆಜ್ ಅಡುಗೆಗಳನ್ನು ಮಾಡಲಿ ಅರಿಶಿನ ಎಲ್ಲ ಕಡ್ಬೋ ಬರುತ್ತಲ್ವ, ಅದು ಮೇಯ್ನ್, ಅದು ಒಂದು ಮೇಯ್ನ್ ಅಂತ ಹೇಳ್ಬೋದು. ಹಲೋ, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಿಗ್ಗೆ ಎದ್ದು ಮೆಡಿಟೇಷನ್, ಯೋಗ ಎಲ್ಲ ಮುಗಿಸಿ ಆದ ನಂತರ ಇಲ್ಲಿ ಇವಾಗ ನಾನು ಕುಂಬಳಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ಜ್ಯೂಸ್ನ ಬರೀ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಷ್ಟೊಂದು ಕಾಯಿಲೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಹಾಗೆ ಈ ಕುಂಬಳಕಾಯಿ ಜ್ಯೂಸ್ ಯಾಕೆ ಕುಡಿತೀವಿ ಅಂತ ಹೇಳಿದರೆ, ನಿಮ್ಗೆ ಗೊತ್ತಾ, ಮನೆ ಗೃಹ ಪ್ರವೇಶದ ಹಿಂದಿನ ದಿನ ಈ ಮನೆ ಸುತ್ತ ಕುಂಬಳಕಾಯಿನ ಒಂದು 3 ಸುತ್ತು ತಂದ್ಬಿಟ್ಟು ಹಾಗೆ ಅದನ್ನ ಮನೆ ಎದುರುಗಡೆ ಹೊಡೆದಾಕ್ತಿವಿ ಅಲ್ವಾ. ಮನೆ ಮೂಲೆ ಮೂಲೆಗೆ ಕೂಡ ಕುಂಬಳಕಾಯಿ ಪೀಸ್ಗಳನ್ನ ಇಟ್ಟು ಹಾಗೆ ಕೆಲವೊಂದು ಪೂಜೆಗಳನ್ನೆಲ್ಲ ಮಾಡ್ತಾರೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾವು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟು ಮನೆ ಕೆಲಸ ಮುಗಿಬೇಕಿದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ನಲ್ಲಿ ಮನೆ ಒಳಗಡೆ ಏನಾದರೂ ನೆಗೆಟಿವ್ ಎನರ್ಜಿ ಎಲ್ಲ ತುಂಬಿಕೊಂಡಿದ್ರೆ ಅದೆಲ್ಲಾನು ಕೂಡ ಹೋಗ್ಲಿ, ಅದರಿಂದ ರಿಮೂವ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಕುಂಬಳಕಾಯಿನ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು. ಕುಂಬಳಕಾಯಿಗೆ ಅಷ್ಟು ಶಕ್ತಿ ಇದೆ. ಮನೆ ಒಳಗಡೆ ಇರುವಂತಹ ನೆಗೆಟಿವಿಟಿನ ಎಲ್ಲವನ್ನ ಕೂಡ ರಿಮೂವ್ ಮಾಡುವಂತಹ ಶಕ್ತಿ ಈ ಕುಂಬಳಕಾಯಿಗೆ ಇದೆ. ಸೊ ಹಾಗಾಗಿ ಈ ತರ ಮಾಡ್ತಾರೆ. ಈ ರೀತಿ ಕುಂಬಳಕಾಯಿನ ಮನೆ ಹೊರಗಡೆ ಹೊಡೆಯೋದ್ರಿಂದ ಮನೆ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗತ್ತೆ ಅಂತ ಅಂದ್ರೆ, ಅದೇ ಕುಂಬಳಕಾಯಿನ ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಮ್ಗೆ ಎಷ್ಟು ಲಾಭ ಇರ್ಬೋದಲ್ವಾ, ಅದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡ್ಬೇಕಾಗತ್ತೆ. ನಿಜವಾಗ್ಲೂ ತುಂಬಾನೇ ಬೆನಿಫಿಟ್ಸ್ ಇದೆ. ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಇರ್ಬೋದು, ಕುಂಬಳಕಾಯಿನ ಸಾಂಬಾರ್ ಮಾಡಿ ತಿನ್ನೋದ್ರಿಂದ ಇರ್ಬೋದು, ಯಾವುದೇ ತರ ಅಡಿಗೆಯಲ್ಲಿ ಬೇಕಿದ್ರೂ ಇದನ್ನ ಉಪಯೋಗಿಸಬಹುದು. ಇದರಿಂದ ತುಂಬಾ ಪ್ರಯೋಜನ ಇದೆ. ಬೆಳಿಗ್ಗೆ ಬರಿ ಹೊಟ್ಟೆಗೆ ಈ ಕುಂಬಳಕಾಯಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ 108 ಕಾಯಿಲೆಗಳಿಂದ ತಪ್ಪಿಸಬಹುದು ಅಂತ ಹೇಳ್ತಾರೆ. ಇದು 100% ನಿಜ ಕೂಡ. ಹಾಗೆ ಕ್ಯಾನ್ಸರ್ ಕಾರಕ ಜೀವಕೋಶಗಳೆಲ್ಲ ಇರುತ್ತಲ್ವಾ ನಮ್ಮ ಬಾಡಿನಲ್ಲಿ, ಏನಾದರೂ ಇದ್ರೆ ಅದು ಕೂಡ ರಿಮೂವ್ ಆಗುತ್ತಾ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ತರ ಹಾಗೆ ನಮ್ಮೊಳಗಡೆ ಇರುವಂತಹ ನೆಗೆಟಿವಿಟಿ ಕೂಡ ಕಡಿಮೆ ಆಗಿ ಒಂದು ಪಾಸಿಟಿವ್ ವೈಬ್ಸ್ ನಮ್ಮೊಳಗಡೆ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಈ ರೀತಿ ಕುಂಬಳಕಾಯಿಂದ ತುಂಬಾನೇ ಪ್ರಯೋಜನಗಳನ್ನ ಪಡಿಬಹುದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಹಾಗೆ ಇವತ್ತು ಕಡಲೆ ಆಮೇಲೆ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಗ್ರೇವಿ ತರ ಮಾಡ್ಕೊಂಡಿದ್ದೆ. ಇನ್ನು ಮಶ್ರೂಮ್ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು ಅದನ್ನ ಬೇರೆನೆ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಬೆಳಿಗ್ಗೆ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಬಿರಿಯಾನಿ ಅಂತ ಹೇಳಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಯಾರಿಗೂ ತಿನ್ನೋದಕ್ಕೆ. ಬೆಳಿಗ್ಗೆ ದೋಸೆ ರೊಟ್ಟಿ ಈ ಥರ ಇದ್ರೇನೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡೋದು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಬೇಕಾಗಿರುವಷ್ಟು ಇವತ್ತು ನಾನು ಮಶ್ರೂಮ್ ಬಿರಿಯಾನಿನ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬಂದಿತ್ತು, ತುಂಬ ಸಿಂಪಲ್ ಆಗಿ ಮಾಡಿರುವಂಥದ್ದು. ನಾನು ಮಾತಾಡ್ತಾ ಇದ್ದೆ, ವಿಡಿಯೋದಲ್ಲಿ ತೋರಿಸಿದ್ದೀನಿ ಏನೆಲ್ಲ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಸಿಂಪಲ್ ಆಗಿ ಗರಂ ಮಸಾಲ ಹಾಗೆ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕೊಂಡಿದ್ದೆ, ನಂತರ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ ಇಷ್ಟೇನ ಹಾಕಿ ಮಾಡಿರುವಂಥದ್ದು. ಟೇಸ್ಟಿಯಾಗಿ ಬಂದಿತ್ತು. ಸಿಂಪಲ್ ಆಗಿ ಇದ್ರೂ ಕೂಡ ತುಂಬಾ ಟೇಸ್ಟಿಯಾಗಿ ಇವತ್ತಿನ ಒಂದು ಮಶ್ರೂಮ್ ಬಿರಿಯಾನಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಇವಾಗ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಹಾಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ವಾಪಸ್ ಬೆಳಿಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ 9 ಗಂಟೆ ಆಗ್ತಾ ಬಂತು. ಇವತ್ತು ನಾಗರ ಪಂಚಮಿ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ದೋಸೆ ಹಾಗೆ ಬಾಜಿ ಮಾಡಿಬಿಟ್ಟು, ಹಾಗೆ ನಮ್ಮ ಬನದಲ್ಲಿ ಪೂಜೆ ಇತ್ತು. ಇಲ್ಲೇ ಬೈಲಲ್ಲಿ ಬನ ಇದೆ, ನಾಗಂದು ಬನ ಇದೆ, ಅಲ್ಲಿ ಪೂಜೆ ಇತ್ತು. ಸೊ ಅಲ್ಲಿ ಹೋಗಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಈಗ ಮನೆಗೆ ಬಂದದ್ದಷ್ಟೇ. ಆದ್ರಿಗೆ ಸ್ಕೂಲ್ ಇತ್ತು, ಅವಳದು ಕೂದಲು ಬಾಚೋದಕ್ಕಿತ್ತು. ಒಂದೆಲ್ಲ ಕೆಲಸ ಮಾಡ್ಕೋತಾಳೆ. ಲಂಚ್ ಬಾಕ್ಸ್ ರೆಡಿ ಮಾಡೋದಿರ್ಬೋದು, ತಿಂಡಿ ತಿನ್ನೋದು ಅದೆಲ್ಲ ಅವಳೇ ಮಾಡ್ಕೋತಾಳೆ. ನನಗೇನು ಟೆನ್ಷನ್ ಇಲ್ಲ, ರೆಡಿ ಮಾಡಿ ಇಟ್ಟರೆ ಆಯ್ತು ಅಷ್ಟೇ. ಹಾಗೆ ಕೂದಲೊಂದು ಬಾಚೋದಕ್ಕಾಗಲ್ಲ, ಅಂದರೆ ಕೂದಲು 2 ಜಡೆ ಹಾಕಬೇಕಲ್ವ, ಅದು ಹಾಕೋದಕ್ಕಾಗಲ್ಲ ಅವಳಿಗೆ. ಸೊ ಅದು ಕೆಲಸ ಇತ್ತು. ಬೇಗ ಸ್ವಲ್ಪ ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ಬೇಗ ತೊಗೊಂಡು ಬಂದು ತಲೆಯೆಲ್ಲ ಬಾಚಿ ಅವಳು ಕೂಡ ಸ್ಕೂಲಿಗೆ ಹೋದ್ಲು. ಈಗ ದೋಸೆ ಹಾಕ್ತಾಯಿದ್ದೀನಿ ನನಗೆ ಹಾಗೆ ನನ್ನ ಮಗನಿಗೆ, ಇಬ್ಬರಿಗೆ ದೋಸೆ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಕೂಡ ತಿಂಡಿ ತಿಂದ್ಬಿಟ್ಟು ಅವ್ರು ಕೂಡ ಹೋದರು. ಸೊ ನಾಗರ ಪಂಚಮಿ ಅಂತ ಹೇಳಿದರೆ ನಮ್ಮ ಕಡೆ ಜಾಸ್ತಿ ಸೆಲೆಬ್ರೇಷನ್ ಅಂತಲ್ಲ, ಈ ಪೂಜೆ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನಾಗನ ಬನದಲ್ಲಿರ್ಬೋದು, ಅವ್ರವ್ರದ್ದು ಒಂದೊಂದು ಕುಟುಂಬ ಅಂತ ಇರ್ತದೆ, ಅಲ್ಲಿ ಹೋಗಿಬಿಟ್ಟು ಹಾಲು ಹಾಕೋದಿರ್ಬೋದು ನಾಗನಿಗೆ, ಈ ಥರ ಎಲ್ಲ ಇರುತ್ತೆ. ಹಾಗೆ ಮನೆಯಲ್ಲಿ ಸಿಂಪಲ್ಲಾಗಿ ತರಕಾರಿ ಅಡುಗೆಗಳನ್ನು ಮಾಡ್ತೀವಿ. ಹಾಗೆ ಏನು ಈ ಅರಿಶಿನ ಎಲ್ಲ ಕಡ್ಬೋ ಬರುತ್ತಲ್ವ, ಅದು ಮೇಯ್ನ್, ಅದು ಒಂದು ಮೇಯ್ನ್ ಅಂತ ಹೇಳ್ಬೋದು. ನಮ್ಮ ಸೈಡಲ್ಲಿ ಅದು ಮಾಡಲೇಬೇಕು. ನಾಗರ ಪಂಚಮಿ ದಿವಸ ಅದಾಗಲೇಬೇಕಾಗತ್ತೆ. ಸಂಜೆ ಮಾಡೋದು ಅಂದರೆ ನಾಗನಿಗೆ ಹಾಲೆಲ್ಲ ಹಾಕಿ ಬಂದು ಆಮೇಲೆ ಸಂಜೆ ಮಾಡೋದು. ಕೆಲವೊಬ್ಬರು ಬೆಳಿಗ್ಗೆ ಮಾಡಿಬಿಟ್ಟು ತಿಂದು ಹೋಗ್ತಾರೆ, ಅದು ಅಷ್ಟೊಂದು ಸರಿಯಲ್ಲ.
ಅಂದರೆ ನಾಗನಿಗೆ ಅದು ಅರ್ಪಣೆ ಆದ ನಂತರನೇ ನಾವು ತಿನ್ನಬೇಕಲ್ವಾ, ಪ್ರಸಾದ ರೂಪದಲ್ಲಿ ನಾವು ತಿನ್ನಬೇಕಾಗತ್ತೆ. ಸೊ ನಾವು ತಿಂದ್ಬಿಟ್ಟು ನಾಗನಿಗೆ ಹಾಲು ಹಾಕೋದಕ್ಕೆ ಹೋಗೋದು, ನಾಗನ ಪೂಜೆಗೆ ಹೋಗೋದು ಅಂತ ಹೇಳಿದರೆ ಅಷ್ಟೊಂದು ಸರಿ ಅಂತ ಅನಿಸಲ್ಲ. ಸೊ ಹಾಗಾಗಿ ಯಾರು ಮಾಡಲ್ಲ, ನಮ್ಮ ಸೈಡಲ್ಲೆಲ್ಲ ಸಂಜೆನೇ ಮಾಡ್ತೀವಿ. ಪೂಜೆ ಎಲ್ಲ ಮುಗಿಸಿ ಬಂದು ಆಮೇಲೆ ಸಂಜೆ ಮಾಡುವಂಥದ್ದು. ಹಾಗೆ ಇನ್ನೂ ವಾಪಸ್ ಟೆಂಪಲ್ಗೆ ಹೋಗುವಂಥ ಪ್ಲ್ಯಾನ್ ಇಲ್ಲ. ಟೆಂಪಲ್ಗೆ ಅಂದರೆ ಬೆಳಿಗ್ಗೆ ಹೋಗಿ ಪೂಜೆ ಎಲ್ಲ ನೋಡ್ಕೊಂಡು ಬಂದೆ ಅಲ್ವಾ. ಇನ್ನು ಕೆಲಸ ಇದೆ, ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ. ಅಡುಗೆ ಮಾಡಬೇಕು, ಹಾಗೆ ಕ್ಲೀನಿಂಗ್ ಕೆಲಸಗಳೆಲ್ಲ ಆಗಬೇಕು, ಈ ಥರ ಎಲ್ಲ ಕೆಲಸಗಳಿದೆ. ಅದನ್ನೆಲ್ಲ ಮುಗಿಸ್ಕೋಬೇಕು ಒಂದೊಂದಾಗಿ. ಸೊ ಹಾಗೆ ಇವತ್ತು ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸಂಜೆ ತನಕ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಈಗ ತಿಂಡಿ ತಿನ್ನಬೇಕು, ತಿಂಡಿ ತಿಂದು ಹಾಗೆ ಆಮೇಲೆ ಕೆಲಸಗಳನ್ನು ಮುಂದುವರಿಸ್ತೀನಿ. ಈಗ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗ್ ಕೆಲಸ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಇರುತ್ತಲ್ವಾ ಮಾಮೂಲಿಯಾಗಿ. ಸೊ ಆ ಕೆಲಸಗಳನ್ನೆಲ್ಲ ಮುಗಿಸಿ ಈಗ ಮಧ್ಯಾಹ್ನ ಟೈಮ್ 12 ಗಂಟೆ ಆಯಿತು. ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಅಡುಗೆ ಕೆಲಸ ಅಂತ ಹೇಳಿದರೆ ಇವತ್ತು ವೆಜ್ ನಮಗೆ, ಅಂದರೆ ನಾಗರ ಪಂಚಮಿ ಆದ್ದರಿಂದ ಇವತ್ತು ಯಾರು ಕೂಡ ನಾವು ನಾನ್ ವೆಜ್ ತಿನ್ನಲ್ಲ ನಮ್ಮ ಸೈಡಲ್ಲಿ. ಸೊ ವೆಜ್ ಅಡುಗೆಗಳನ್ನೇ ಮಾಡ್ತೀವಿ. ಹಾಗೆ ನಾವೊಂದು 3 ಡೇಸ್ ಆಯಿತು ನಾನ್ ವೆಜ್ ತಿಂದೆ. ನಿನ್ನೆ ಕೂಡ ಇವತ್ತು ಬನಕ್ಕೆ ಹೋಗೋದಕ್ಕಿದೆ ಅಂತ ಅಂದ್ಬಿಟ್ಟು ನಿನ್ನೆ ಕೂಡ ಏನು ನಾನ್ ವೆಜ್ ಮಾಡಿಲ್ಲ. ಹಾಗೆ ಮೊನ್ನೆ ಕೂಡ ಅಷ್ಟೇನೆ ಯಕ್ಷಗಾನ ಬಂದಿತ್ತು ಮನೆಗೆ, ಯಕ್ಷಗಾನದವರು ಬರ್ತೀವಿ ಅಂತ ಹೇಳಿದ್ರ. ಸೊ ಹಾಗಾಗಿ ಮೊನ್ನೆ ಕೂಡ ಮಾಡಿಲ್ಲ. ಸಂಡೇ ಕೂಡ ವೆಜ್ ಮಾಡಿದ್ದೆ. ಇವತ್ತಿಗೆ 3 ಡೇಸ್ ಆಯಿತು. ಸೊ ಹಾಗಾಗಿ ಇವತ್ತು ಕೂಡ ವೆಜ್ ಅಡುಗೆನೆ. ನಮ್ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ, ಈ ವೆಜ್ ಅಡುಗೆ ಅಂತ ಹೇಳಿದರೆ ಸ್ವಲ್ಪ ಹಿಂದೆ ಮಕ್ಕಳೆಲ್ಲ ಅಷ್ಟೊಂದು ತಿನ್ನಲ್ಲ, ಅಷ್ಟೊಂದು ಇಷ್ಟಪಡಲ್ಲ ವೆಜ್ ಅಡುಗೆ ಅಂತ ಹೇಳಿದರೆ. ವೆರೈಟಿ ವೆಜ್ ಅಡುಗೆ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಕೆಲವೊಂದ್ಸಲ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲ ಇರುತ್ತಲ್ವಾ, ಚೌತಿ ಇರುತ್ತೆ. ಸೊ ಆ 2 ಹಬ್ಬಕ್ಕೆ ನಾನು ವೆರೈಟಿ ಅಡುಗೆಗಳನ್ನು ಮಾಡ್ತೀನಿ. ಒಂದು ಬೇಜಾರು ಏನು ಗೊತ್ತಾ, ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಎಷ್ಟೇ ವೆರೈಟಿ ವೆಜ್ ಅಡುಗೆಗಳನ್ನು ಮಾಡಲಿ, ನಾನು ಎಷ್ಟೇ ಟೇಸ್ಟಿಯಾಗಿ ಮಾಡಲಿ, ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅಷ್ಟೊಂದು ಇಂಟ್ರೆಸ್ಟಲ್ಲಿ ಮಾಡೋದಕ್ಕಾಗಲ್ಲ ನನಗೆ, ಬೇಡ ಅಂತಾನೆ ಅನ್ಸುತ್ತೆ. ಸೊ ಏನು ಮಾಡೋಣ ಅಲ್ವಾ, ಒಂದೊಂದು ಮನೆಯಲ್ಲಿ ಮಕ್ಕಳು ಈ ಥರ ಇರತ್ತೆ ಅಂತ ಅನ್ಕೋತೀನಿ. ಈಗ ನಾವು ಅಡುಗೆ ಮಾಡಿದರೆ ಖುಷಿಯಾಗಿ ಮಕ್ಕಳು ತಿಂದರೆ ನಮಗೆ ಕೂಡ ಖುಷಿ ಆಗುತ್ತೆ. ಅಡುಗೆ ಮಾಡೋದಕ್ಕೂ ಮೂಡ್ ಬರುತ್ತೆ, ಮಾಡೋಣ ಅಂತ ಅನ್ಸುತ್ತೆ. ಇದು ಮಕ್ಕಳು ತಿನ್ನಲ್ಲ ಅಲ್ವಾ, ಅವರಿಗೆ ಯಾವ ಅಡುಗೆ ಮಾಡಿದ್ರು ವೆಜ್ ಅಡುಗೆ ಅಷ್ಟೊಂದು ಹಿಡ್ಸಲ್ಲ ಅಂತ ಅಂದಾಗ ನಮಗೂ ಬೇಜಾರಾಗತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇನೆ, ನಾನು ಜಾಸ್ತಿ ಎಲ್ಲ ಏನು ಮಾಡೋದಕ್ಕೆ ಹೋಗಲ್ಲ. ಅಲಸಂಡೆ ಇದು ಲಾಂಗ್ ಬೀನ್ಸ್ ಇದೆಯಲ್ವಾ, ಇದರದ್ದು ಪಲ್ಯ ಮಾಡ್ತೀನಿ. ಹಾಗೆ ಬೆಂಡೆಕಾಯಿ ಸಾರು ಮಾಡ್ತಾ ಇದ್ದೀನಿ. ಸ್ವಲ್ಪ ಮಶ್ರೂಮ್ ಇದೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಮಾಡ್ತೀನಿ ಇವತ್ತು. ಮೊನ್ನೆ ತಂದಿದ್ದು ಸ್ವಲ್ಪ ಮಾಡಿದ್ದೆ, ಹಾಗೆ ಸ್ವಲ್ಪ ಉಳ್ಕೊಂಡಿತ್ತು ಅದರಲ್ಲಿ. ಅದನ್ನು ಮಾಡಿ ಮಕ್ಕಳಿಗೆ ಕೊಡ್ತೀನಿ ಅಷ್ಟೇ. ಆಮೇಲೆ ಪಾಯಸ ಮಾಡಿದ್ರು ಅಷ್ಟೇನೆ. ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಈ ಶಾವಿಗೆ ಬರುತ್ತಲ್ವ, ಅದರ ಪಾಯಸ ಇಷ್ಟ, ಮಗಳಿಗೆ ಗೋಧಿ ಪಾಯಸ ಇಷ್ಟ. ನನಗೆ ಯಾವುದು ಆಗುತ್ತೆ, ನನಗೆ ಆ ಥರ ಎಲ್ಲ ಏನಿಲ್ಲ, ಯಾವುದು ಆಗುತ್ತೆ ನನಗೆ, ಹಾಗೆ ಹಸ್ಬೆಂಡ್ಗೆ. ಈ ಮಕ್ಕಳದ್ದು ನೋಡಿ ಈ ಥರ ಇರುತ್ತೆ ಅಲ್ವಾ, ಅದು ತುಂಬ ಕಷ್ಟ ಆಗುತ್ತೆ. ಗೋಧಿ ಪಾಯಸ ಮಾಡಿದರೆ ಶಾವಿಗೆ ಮಾಡಿ ಅಂತ ಹೇಳ್ತಾನೆ ಅವನು. ಶಾವಿಗೆ ಪಾಯಸ ಮಾಡಿದರೆ ಗೋಧಿ ಮಾಡಿಲ್ವಾ ಅಂತ ಇವಳು ಕೇಳ್ತಾಳೆ. ಏನಂತ ಮಾಡಲಿ ಅಲ್ವಾ. ಸೊ ಹಾಗಾಗಿ ಪಾಯಸ ಮಾಡೋದಕ್ಕೂ ಮನಸ್ಸಿಲ್ಲ. ಪಾಯಸ ಮಾಡಿದ್ರು ಅಷ್ಟೇನೆ, ಒಂದು 2 ಗ್ಲಾಸ್ 3 ಗ್ಲಾಸ್ ಮಾಡಬೇಕು ನಾನು. ಜಾಸ್ತಿ ಮಾಡಿದರೆ ಅವರು ತಿನ್ನಲ್ಲ. ಸೊ ಅದೇ ಏನಾದರೂ ಚಿಕನಲ್ಲಿ ವೆರೈಟಿ ಡಿಶ್ಗಳನ್ನು ಮಾಡಿದ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ. ಫಿಶಲ್ಲೆಲ್ಲ, ಚಿಕನ್ನಲ್ಲಿ ಬಿರಿಯಾನಿ, ಸುಕ್ಕ, ಚಿಲ್ಲಿ ಯಾವ ಥರ ಮಾಡಿದ್ರು ಕೂಡ ತಿಂತಾರೆ. ಎಷ್ಟೇ ವೆರೈಟಿ ಮಾಡಿ ತೊಗೊಂಡೋಗಿ ಎದುರುಗಡೆ ಇಟ್ಟರೆ ಖುಷಿಯಾಗಿ ತಿಂತಾರೆ. ಆ ರೀತಿ ಆಗಿದ್ದಾರೆ ಮಕ್ಕಳು. ಹಾಗಂತ ನಾನು ಯಾವಾಗಲೂ ನಾನ್ ವೆಜ್ ಮಾಡಲ್ಲ ಮನೆಯಲ್ಲಿ. ಅದೇನೋ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ ಅಂತಾನೆ ಅನ್ಕೋಬಹುದು. ವೆಜ್ ಕೂಡ ಮಾಡ್ತೀನಿ, ತಿನ್ನಲಿ ಬಿಡಲಿ, ನಾನಂತೂ ವೆಜ್ ಅಡುಗೆ ಕೂಡ ಮಾಡ್ತೀನಿ ಮನೆಯಲ್ಲಿ. ತರಕಾರಿ ಎಲ್ಲ, ಸಾಂಬಾರು, ಪಲ್ಯ ಈ ಥರ ಎಲ್ಲ ಮಾಡ್ತೀನಿ. ತಿಂದರೆ ತಿಂತಾರೆ, ಇಲ್ಲ ಅಂತ ಅಂದರೆ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈಗ ಬೆಂಡೆಕಾಯಿ ಸಾರಿಗೆ ಇಟ್ಟಿದ್ದೀನಿ, ಕುದಿತಾ ಇದೆ. ಅನ್ನ ಆಯಿತು, ಈಗ ಒಂದು ಪಲ್ಯ ಮಾಡ್ಕೋಬೇಕು. ಪಲ್ಯ ಮಾಡಿಬಿಟ್ಟು ಮಶ್ರೂಮ್ ಮಾಡಿಕೊಂಡ್ರೆ ಆಯಿತು. ಇವತ್ತಿನ ಅಡುಗೆ ಇಷ್ಟೇನೆ. ಹಾಗೆ ಸಂಜೆ ಇವತ್ತು ಅರಿಶಿನ ಎಲ್ಲ ಕಡುಬು ಮಾಡೋದಕ್ಕಿದೆ, ಆ ಒಂದು ಕೆಲಸ ಇದೆ. ಮಧ್ಯಾಹ್ನ 3 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೆ, ಕರೆಂಟ್ ಬರತ್ತಾ ಅಂತ ಅಂದ್ಬಿಟ್ಟು. ಕರೆಂಟೇ ಇರಲಿಲ್ಲ, ಬೆಳಗ್ಗೆಯಿಂದ ಕರೆಂಟೇ ಸರಿಯಾಗಿ ಇರ್ತಾ ಇರಲಿಲ್ಲ.
ಸೊ ಈಗ 6 ಗಂಟೆ ಹೊತ್ತಿಗೆ ನಾನು ಮತ್ತೆ ಫೋನ್ ಮಾಡಿದ್ದು KB ಅವರಿಗೆ. ಫೋನ್ ಮಾಡಿದಾಗ ಈಗ ಬರತ್ತೆ ಅಂತ ಹೇಳಿದ್ರು. ನಾಗರ ಪಂಚಮಿ ಆಗಿ ನೀವು ತೆಗ್ದದಂತ ಕೇಳಿದಕ್ಕೆ ರಿಪೇರ್ ಇತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ 6 ಗಂಟೆ ಆಗಿದೆ ಕರೆಂಟ್ ಬರ್ಬೇಕಿದ್ರೆ. ಈಗ ಬಂತು. ಈಗ ಕರೆಂಟ್ ಬಂದ ನಂತರ ಅಕ್ಕಿನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಇಲ್ಲಿ ತೆಂಗಿನ ತುರಿ ಆಮೇಲೆ ಬೆಲ್ಲ ಇದು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಕೂಡ ಇದು ಕುಚ್ಚಲಕ್ಕಿಯ ಹಿಟ್ಟು ಆಯ್ತಾ. ಇದಕ್ಕೆ ಬೆಳ್ದಿಗೆ ಅಕ್ಕಿ ಎಲ್ಲ ಏನು ಹಾಕ್ಲಿಕ್ಕಿಲ್ಲ. ಕುಚ್ಚಲಕ್ಕಿ ಹಿಟ್ಟನ್ನ ಹಾಕಿ ಮಾಡುವಂತದ್ದು. ಕುಚ್ಚಲಕ್ಕಿ ಹಿಟ್ಟನ್ನ ಹಾಕಿ ಮಾಡುವಂತದ್ದು. ಬೆಳ್ತಿಗೆ ಅಕ್ಕಿ ಹಾಕಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಆಗತ್ತೆ. ಈ ಕಡುಬು ಏನು ಇದೆ ನೋಡಿ, ಅರಿಶಿನ ಎಲೆ ಕಡುಬು ಇದೆಯಲ್ವಾ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಈ ಕುಚ್ಚಲಕ್ಕಿ ನಾವು ಊಟ ಮಾಡ್ತೀವಿ ಅಲ್ವಾ, ಕುಚ್ಚಲಕ್ಕಿ ಅದನ್ನೇ ಹಾಕಿ ಮಾಡುವಂತದ್ದು. ಈ ತರ ಎಲೆ ಮೇಲೆ ಹಾಕ್ಬಿಟ್ಟು ತೆಳ್ಳಗಿದನ್ನ ಈ ತರ ಹರಡ್ಕೋಬೇಕು. ಮಕ್ಳು ಮನೆಗ್ ಬರ್ಬೇಕಿದ್ರೆ ರೆಡಿ ಮಾಡ್ತಾ ಇದೆ. ಅಂದ್ರೆ ಸಂಜೆ ಟೈಮ್ ಅಲ್ಲಿ ಮಕ್ಳಿಗೆ ಕೂಡ ತಿನ್ನೋದಿಕ್ಕಾಗತ್ತೆ ಸ್ಕೂಲಿಂದ ಬರ್ಬೇಕಿದ್ರೆ ಅಂತ. ಸೊ ಇವತ್ತು ಕರೆಂಟ್ ಇರ್ಲಿಲ್ಲ ಅಲ್ವಾ, ಹಾಗಾಗಿ ಈಗ ಮಾಡ್ತಾ ಇದ್ದೀನಿ. ಇನ್ನೇನಿದ್ರು ನೈಟ್ ತಿನ್ನೋದಷ್ಟೇ. ಈ ತರ ತೆಳ್ಳಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ಈ ಬೆಲ್ಲದ ಮಿಶ್ರಣ ಏನಿದೆ ನೋಡಿ, ತೆಂಗಿನ ತುರಿ ಹಾಗೆ ಬೆಲ್ಲದ ಮಿಶ್ರಣ ಇದೆಯಲ್ವಾ, ಇದನ್ನ ಈ ತರ ಚೆನ್ನಾಗಿ ಹರಡ್ಕೋಬೇಕು. ಇದು ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಸ್ವಲ್ಪ ಸ್ವೀಟ್ ಅಷ್ಟು ಇಷ್ಟ ಇಲ್ಲ ನಮ್ಗೆ, ಕಡಿಮೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕೊಳ್ಬಹುದು. ಆಪ್ಷನಲ್, ಅದು ನಿಮ್ಗೆ ಬಿಟ್ಟಿದ್ದು. ನಾನ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸಿಹಿ ಕಡುಬು ಅಂತ ಹೇಳಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ಹಾಕ್ಬಿಟ್ಟು ಹಾಗೆ ಈ ತರ ಫೋಲ್ಡ್ ಮಾಡೋದು ನೋಡಿ. ಇಷ್ಟೇನೆ, ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು ಈ ತರ. ಇನ್ನ ಈ ಕಡುಬು ಬೇಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ. 1 ರಿಂದ 1.25 ಗಂಟೆ ಆದ್ರೂ ಬೇಕಾಗತ್ತೆ. ಡಬಲ್ ಫೋಲ್ಡ್ ಮಾಡಿರ್ತೀವಲ್ವಾ, ಹಾಗೆ ಕುಚ್ಚಲಕ್ಕಿ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟಿಗಿಂತ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಅರಿಶಿನ ಎಲೆ ಆದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.